ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರವೆ ದೋಸೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಬೌಲು ರವೆ, ಸಣ್ಣ ರವೆ ತೊಗೊಂಡಿದ್ದೀನಿ. ಹಾಗೆಯೇ 1 ಬೌಲು ತೆಂಗಿನ ತುರಿ ತೊಗೊಂಡಿದ್ದೀನಿ. ಫಸ್ಟ್ಗೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಈ ರೀತಿ ಕಲಿಸ್ಕೊಳ್ತೀನಿ. ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತೀನಿ. ಇದು ಸ್ವಲ್ಪ ಒಂದು 10 ನಿಮಿಷ ಕಾಲು ಗಂಟೆ ನೆನಿಬೇಕು. ಈ ರೀತಿ ಕಲಸಿ ಎತ್ತಿಟ್ಕೊಳ್ತೀನಿ. ಆನಂತರ ಮಿಕ್ಸಿ ಜಾರ್ಗೆ 1 ಬೌಲ್ ತೆಂಗಿನ ತುರಿ, 2 ರವೆಗೆ 1 ತೆಂಗಿನ ತುರಿನ ಸೇರಿಸ್ಕೊಂಡು ಇದನ್ನು ಫಸ್ಟ್ಗೆ ಸ್ವಲ್ಪ ರುಬ್ಕೊಳ್ತೀನಿ. ರುಬ್ಕೊಂಡಿದ ನಂತರ ನಾನು ಕಾಲು ಗಂಟೆ ಆಗಿದೆ. ಇವಾಗ ಫಸ್ಟು ಸ್ವಲ್ಪನ ಹಾಕ್ಕೊಂಡು ರುಬ್ಕೊಳ್ತೀನಿ. ಒಂದು ಸ್ವಲ್ಪ ರುಬ್ಬಿದ ನಂತರ ನಾನು ನೀರನ್ನ ಸೇರಿಸ್ಕೊಳ್ತೀನಿ. ನಾನು ಕಲಸಿಟ್ಟಿದ್ದಂತಹ ಪಾತ್ರೆಗೇ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪನ ಪಾತ್ರೆಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಉಳಿದಿರೋ ರವೆನೂ ಕಲಸಿಟ್ಟಿದ್ದಂಥ ರವೆನೂ ಸೇರಿಸ್ಕೊಂಡು ನಮಗೆ ದೋಸೆ ಅದಕ್ಕೆ ಸಣ್ಣಕ್ಕೆ ರುಬ್ಕೊಳ್ತೀನಿ. ರುಬ್ಕೊಂಡಿದ ನಂತರ ನಮ್ಗೆ ದೋಸೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇನ್ನೂ ಸ್ವಲ್ಪ ನೀರನ್ನ ಜಾರಿಗೆ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ತೆಳ್ಳಗಾಗಬೇಕು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಪುಡಿ ಉಪ್ಪನ್ನ ಹಾಕ್ಬಿಟ್ಟು ಎತ್ತಿಡ್ತೀನಿ. ತಕ್ಷಣ ಬೇಕು ಅಂದರೆ ನೀವು ಸೋಡಾ ಅಥವಾ ಈನೋ ಬರುತ್ತಲ್ಲ, ಅದನ್ನು 1 ಪ್ಯಾಕೆಟು ಸೇರಿಸ್ಕೊಂಡು ತಕ್ಷಣವೇ ಮಾಡ್ಕೋಬೋದು. ನಾನಿಲ್ಲಿ ಬೆಳಿಗ್ಗೆ 11 ಗಂಟೆ ಅಷ್ಟೊತ್ತಿಗೆ ನೆನೆಸಿದೆ. ನಾನು ಸಾಯಂಕಾಲ ಮಾಡ್ಕೊಳ್ತಿದ್ದೀನಿ. ಒಂದು 6ರಿಂದ 7 ಗಂಟೆ ಹಂಗೆ ಮಾಡ್ಕೊಳ್ತಿದ್ದೀನಿ. ಒಂದು 4 ಅವರ್ ಬಿಟ್ಟು ಮಾಡ್ಕೋಬೋದು. ಉಪ್ಪನ್ನು ಸೇರಿಸಿದ್ವಲ್ಲ, ಪುಡಿ ಉಪ್ಪನ್ನು ಸ್ವಲ್ಪ ಉಕ್ಕಿರುತ್ತೆ. ಉಕ್ಕಿದ ನಂತರ ಈ ರೀತಿ ಮಾಮೂಲಿ ದೋಸೆ ಥರನೇ ನಾನು ನಾನ್ ಸ್ಟಿಕ್ ತವಾದಲ್ಲಿ ಮಾಡ್ತಿದ್ದೀನಿ. ಮಾಮೂಲಿ ತವದ ಮೇಲೂ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಹಾಗೆಯೇ ತುಂಬ ರುಚಿಯಾಗಿರುತ್ತೆ. ಇನ್ಸ್ಟೆಂಟಾಗಿ ಬೇಕು ಅಂತಂದರೆ ನೀವು ಕಲಸಿದ ತಕ್ಷಣವೇ ಮಾಡ್ಕೋಬೋದು. ಈನೋ ಅಥವಾ ಸೋಡಾ, ಅಡುಗೆ ಸೋಡಾನ ಸೇರಿಸ್ಕೊಂಡು ಮಾಡ್ಕೋಬೋದು. ಈ ರೀತಿ ನಾನು ದೋಸೆಗಳನ್ನ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ. ಒಂದು 3-4 ಗಂಟೆ ಇದು ನಾವು ರುಬ್ಬಿದ ಮೇಲೆ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಸಾಕಾಗತ್ತೆ. ನೋಡಿ, ಈ ರೀತಿ ದೋಸೆ ರೆಡಿಯಾಗಿದೆ. ಸ್ನೇಹಿತರೆ, ಒಂದು ಸರಿ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.